ಆತ್ಮೀಯ ಮಿಥುನ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಅಧ್ಯಾಯವಲ್ಲ. ಇದು ಗೊಂದಲದಿಂದ ಸ್ಪಷ್ಟತೆಯ ಕಡೆಗೆ ಸಾಗುವ ಒಂದು ಸಂಪೂರ್ಣ ಪಯಣ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಹೆಚ್ಚು ಯೋಚನೆ, ಕಡಿಮೆ ನಿರ್ಧಾರ ಎಂಬ ಸ್ಥಿತಿಯಲ್ಲಿದ್ದೀರಿ. ಅವಕಾಶಗಳು ಬಂದವು, ಆದರೆ ಮನಸ್ಸು ಹೇಳಿತು, ಇದು ಸರಿಯಾದ. ಒಳಗಿನ ಗೊಂದಲವನ್ನು ಸರಿಪಡಿಸಿ ನಿಮ್ಮ ಬುದ್ಧಿಗೆ ಸ್ಪಷ್ಟ ದಿಕ್ಕು ನೀಡಲು ಬಂದಿದೆ. ನಿಮ್ಮ ಬಲ ಈ ರಾಶಿಯ ಅಧಿಪತಿ ಗ್ರಹವಾದ ಬುಧ ನಿಮಗೆ ತೀಕ್ಷ್ಣ ಯೋಚನೆ, ಸಂವಹನಾ ಶಕ್ತಿ, ವ್ಯಾಪಾರ ಚಾತುರ್ಯ ಮತ್ತು ಬೇಗ ಕಲಿಯುವ ಗುಣ ನೀಡುತ್ತಾರೆ. ಆದರೆ ಇದೇ ಪ್ರಭಾವದಿಂದ ಕೆಲವೊಮ್ಮೆ ನೀವು ಹೆಚ್ಚು ಯೋಚಿಸಿ ಅವಕಾಶ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಮಾರ್ಚ್ ತಿಂಗಳು ನಿಮ್ಮ ಯೋಚನೆಗೆ ವೇಗ ಮಾತ್ರವಲ್ಲ, ದಿಕ್ಕನ್ನು ನೀಡುತ್ತದೆ. ಈ ತಿಂಗಳಿನಲ್ಲಿ ಗುರು ನಿಮ್ಮ ಪ್ರಯತ್ನಗಳಿಗೆ ವಿಸ್ತರಣೆ ಮತ್ತು ಆಶೀರ್ವಾದ ನೀಡುತ್ತಾರೆ. ಹಿರಿಯರ ಸಹಾಯ ಅಥವಾ ಫ್ಯಾಮಿಲಿ ಸಪೋರ್ಟ್ ಸಿಗಬಹುದು. ನೀವು ಅರ್ಹರಾಗಿರುವ ಒಂದು ಅವಕಾಶ ಈಗ ನಿಮಗೆ ಹತ್ತಿರವಾಗಬಹುದು. ಅದೇ ಸಮಯದಲ್ಲಿ ಶನಿದೇವ ನಿಮಗೆ ಶಿಸ್ತು ಮತ್ತು ಜವಾಬ್ದಾರಿಯನ್ನು ನೆನಪಿಸುತ್ತಾರೆ. ಕೆಲಸದಲ್ಲಿ ಅಲಕ್ಷ್ಯ ಬೇಡ, ಗಮನದಿಂದ ಕೆಲಸ ಮಾಡಿದರೆ ಫಲ ಖಚಿತ. ಮತ್ತೊಂದು ಪ್ರಮುಖ ಪ್ರಭಾವ ರಾಹುವಿನಿಂದ. ಇದು ಹೊಸ ಟೆಕ್ನಾಲಜಿ, ಆನ್ಲೈನ್ ಇನ್ಕಮ್, ಫಾರಿನ್ ಕಾಂಟ್ಯಾಕ್ಟ್ ಅಥವಾ ಅಪ್ರತೀಕ್ಷಿತ ಅವಕಾಶ ತರಬಹುದು. ಆದರೆ ಆತುರದ ನಿರ್ಧಾರ ತಪ್ಪಿಸಿಕೊಳ್ಳಿ. ಮಾರ್ಚ್ ಮೊದಲ 10 ದಿನಗಳು ಸ್ವಲ್ಪ ಒಳಗಿನ ಗೊಂದಲವನ್ನು ತರುವ ಸಮಯ. ಹಳೆಯ ವಿಷಯಗಳು ನೆನಪಾಗಬಹುದು, ಕೆಲವರಿಗೆ ತಪ್ಪಾಗಿ ಅರ್ಥೈಸಬಹುದು. ಈ ಸಮಯದಲ್ಲಿ ಒಬ್ಸರ್ವ್ ಮಾಡಿ, ರಿಯಾಕ್ಟ್ ಮಾಡಬೇಡಿ. 11ರಿಂದ 20ರವರೆಗೆ ಚಲನೆ ಶುರುವಾಗುತ್ತದೆ. ಇಂಟರ್ವ್ಯೂ ಕಾಲ್, ಬಿಸ್ನೆಸ್ ಮೀಟಿಂಗ್, ಸೈಡ್ ಇನ್ಕಮ್ ಅಥವಾ ಫ್ರೀಲಾನ್ಸ್ ಅವಕಾಶ ಕಾಣಿಸಿಕೊಳ್ಳಬಹುದು. ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚುತ್ತದೆ. 21ರಿಂದ 31ರವರೆಗೆ ಸ್ಪಷ್ಟತೆ ಬರುತ್ತದೆ. ಇದು ನನ್ನ ದಾರಿ ಅನ್ನೋ ಭಾವನೆ ಮೂಡುತ್ತದೆ. ಒಂದು ದೊಡ್ಡ ನಿರ್ಧಾರ, ಕೆರಿಯರ್, ಬಿಸ್ನೆಸ್ ಅಥವಾ ರಿಲೇಶನ್ಶಿಪ್ ಸಂಬಂಧಿತವಾಗಿ ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಹಣಕಾಸಿನ ವಿಷಯದಲ್ಲಿ ನೀವು ಸಂಪಾದನೆಗೆ ಚಾಣಾಕ್ಷರು. ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಮೀಡಿಯಾ, ಟ್ರೇಡಿಂಗ್ ಅಥವಾ ಟೀಚಿಂಗ್ ಕ್ಷೇತ್ರದಲ್ಲಿ ನೀವು ಶೈನ್ ಆಗಬಹುದು. ಈ ತಿಂಗಳಿನಲ್ಲಿ ಪೆಂಡಿಂಗ್ ಪೇಮೆಂಟ್ ರಿಲೀಸ್ ಆಗಬಹುದು, ಇನ್ಸೆಂಟಿವ್ ಅಥವಾ ಕಮಿಷನ್ ಸಿಗಬಹುದು, ಆನ್ಲೈನ್ ಅರ್ನಿಂಗ್ ಆರಂಭವಾಗಬಹುದು. 18ರಿಂದ 27ರ ನಡುವೆ ಹಣಕಾಸಿನಲ್ಲಿ ಒಳ್ಳೆಯ ಸುದ್ದಿ ಸಾಧ್ಯವಿದೆ. ಆದರೆ ಇಂಪಲ್ಸಿವ್ ಸ್ಪೆಂಡಿಂಗ್ ತಪ್ಪಿಸಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಿಮ್ಮ ಮಾತಿನ ಶಕ್ತಿ ಮುಖ್ಯ, ಆದರೆ ಮಾತು ಮೃದುವಾಗಿರಲಿ. ಓಲ್ಡ್ ಫ್ರೆಂಡ್ಸ್ ರೀಕನೆಕ್ಟ್ ಆಗಬಹುದು. ಸಿಂಗಲ್ ಆಗಿರುವವರಿಗೆ ಹೊಸ ಪರಿಚಯದ ಸಾಧ್ಯತೆಯಿದೆ. ದಾಂಪತ್ಯ ಜೀವನದಲ್ಲಿ ಓಪನ್ ಕಮ್ಯುನಿಕೇಷನ್ ಇದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ದೂರವಾಗುತ್ತದೆ. ಸೈಲೆಂಟ್ ಆಗಿ ಕೋಪ ಮಾಡಿಕೊಳ್ಳುವುದು ಬೇಡ. ಉದ್ಯೋಗದಲ್ಲಿರುವವರಿಗೆ ನೀವು ಪ್ರಾಜೆಕ್ಟ್ ರೆಸ್ಪಾನ್ಸಿಬಿಲಿಟಿ, ಬಾಸ್ ಅಪ್ರಿಸಿಯೇಷನ್ ಅಥವಾ ರೋಲ್ ಚೇಂಜ್ ಸೂಚನೆ ಇರಬಹುದು. ಬಿಸ್ನೆಸ್ ಮಾಡುವವರಿಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಥವಾ ಹೊಸ ಪಾರ್ಟ್ನರ್ಶಿಪ್ ಮೂಲಕ ಗ್ರೋತ್ ಕಾಣಬಹುದು. ಮಾರ್ಚ್ ಕೊನೆಯ ವಾರ ಕೆರಿಯರ್ ಕ್ಲಾರಿಟಿ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಓವರ್ ಥಿಂಕಿಂಗ್ ಕಡಿಮೆ ಮಾಡಬೇಕು. ನಿದ್ರೆ, ತಲೆನೋವು, ನರ ದೌರ್ಬಲ್ಯ ಆಗಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ಬ್ರೀತಿಂಗ್ ಎಕ್ಸಸೈಸ್ ಮತ್ತು ಮೆಡಿಟೇಷನ್ ಉಪಯುಕ್ತವಾಗಿರುತ್ತದೆ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಪ್ರತಿ ಬುಧವಾರ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ವಸ್ತು ದಾನ ಮಾಡುವುದು ಶುಭ. ಇದು ಮನಸ್ಸಿಗೆ ಶಾಂತಿ ಮತ್ತು ಬುದ್ಧಿಗೆ ಸಮತೋಲನ ನೀಡುತ್ತದೆ. ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ 4 ಪ್ರಮುಖ ಬದಲಾವಣೆಗಳ ಆರಂಭ. ಮನಸ್ಸಿಗೆ ಸ್ಪಷ್ಟತೆ, ಕೆರಿಯರ್ನಲ್ಲಿ ಅವಕಾಶ, ಹಣಕಾಸಿನಲ್ಲಿ ಚಲನೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ. ಭಯ ಬೇಡ, ಆತುರ ಬೇಡ. ನಿಮ್ಮ ಬುದ್ಧಿ ನಿಮ್ಮ ದೊಡ್ಡ ಶಕ್ತಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ಮಾರ್ಚ್ ತಿಂಗಳು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಯೋಚಿಸಿ ತಾಳ್ಮೆಯಿಂದ ಕೈಗೊಳ್ಳಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮಿಥುನ ರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.